ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಟಿ ರಾಗಿಣಿಯವರು ಸಿನಿ ಜರ್ನಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 15 ವರ್ಷ ತುಂಬಿದೆ. ಈ ಸಿನಿ ಪಯಣ ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ರಾಗಿಣಿಯವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಮೇಡಮ್, ಮೊದಲದಾಗಿ ಕೇಳೋದಾದರೆ, ಈಗ ಮಾಡಲಿಂಗ್ ಲೈಫಿಂದ ಸ್ಟಾರ್ಟ್ ಮಾಡಿದಿರಿ, ಅದಾದ ನಂತರ ಸಿನಿ ಜರ್ನಿ ಬಂದು ಈ ಸಿನಿ ಜರ್ನಿ ಇವತ್ತಿಗೆ 15 ವರ್ಷ ಕಂಪ್ಲೀಟ್ ಆಗಿದೆ. ಎಷ್ಟು ಖುಷಿ ಅನಿಸ್ತಿದೆ? ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ನಾನು ನನ್ನ ಫ್ಯಾನ್ಸ್ಗೆ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಇದ್ದಿದ್ದಕ್ಕೆ ಇಷ್ಟು ವರ್ಷ ಈ ಒಂದು ಜರ್ನಿ ಆಗಿದೆ. ತುಂಬ ಖುಷಿ ಆಗುತ್ತೆ. ಇಟ್ಸ್ ವೆರಿ ಹಂಬ್ಲಿಂಗ್. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ, ಈ ಜರ್ನಿಯಲ್ಲಿ ರಾಗಿಣಿಯವರು ಏನೆಲ್ಲ ಕಳ್ಕೊಂಡ್ರು, ಏನೆಲ್ಲ ಪಡ್ಕೊಂಡ್ರು ಅಂತ ಹೇಳೋದಾದರೆ ಈ ಸಂದರ್ಭ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಐ ಥಿಂಕ್ ಎವ್ರಿ ಒನ್ಸ್ ಜರ್ನಿ ಹ್ಯಾಸ್ ಟು ಬಿ ಒಳ್ಳೆಯದು ಕೆಟ್ಟದು, ಪ್ಲಸ್ ಮೈನಸ್. ದ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಟು ಜಸ್ಟ್ ಕೀಪ್ ಗೋಯಿಂಗ್ ಅಂತ. ಸೊ ತುಂಬ ನೋಡಿದ್ದೀನಿ, ತುಂಬ ಒಳ್ಳೆ ದಿನ ನೋಡಿದ್ದೀನಿ, ಕೆಟ್ಟ ದಿನ ನೋಡಿದ್ದೀನಿ. ಜರ್ನಿಯಲ್ಲಿ ಇಟ್ಸ್ ಅ ರೋಲರ್ ಕೋಸ್ಟರ್ ರೈಡ್. ಯಾವತ್ತೂ ಸಿಂಪಲ್ ಆಗಿದ್ರೆ ಚೆನ್ನಾಗಿರಲ್ಲ ಅಂತ. ಓಕೆ, ಯಾಕೆ ವೇದಿಕೆ ಮೇಲೆ ಮಾತಾಡ್ತಾ ನೀವು ಕೂಡ ಒಂದು ವಿಷಯಕ್ಕೆ ಭಾವುಕರಾದರೆ, ಯಾಕಂದರೆ ನಮ್ಮಲ್ಲಿ ಒಂದು ಸಪೋರ್ಟ್ ಸಿಗ್ತಾ ಇಲ್ಲ, ನನಗೆ ಬೇರೆ ಕಡೆ ಹೋದಾಗ ಒಂದಿಷ್ಟು ಒಳ್ಳೆಯ ಸಪೋರ್ಟ್ ಸಿಗ್ತಾ ಇದೆ ಅಂದರೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ವಿಚಾರ ಹೇಳೋದಾದರೆ, ಯಾಕೆ ನಮ್ಮ ಕಡೆಯಿಂದ ಏನು ಇದಾಗಿದೆ ಅನ್ನೋ? ಯಾರ ಕಡೆಯಿಂದ ಏನೂ ಆಗಿಲ್ಲ. ಏನಾಗುತ್ತೆ, ನಾವು ಒಂದಷ್ಟು ಜನ ಆಗಿರ್ಬೋದು, ಇಲ್ಲಾಂದರೆ ಸಿಚುವೇಶನ್ಸ್ ಆಗಿರ್ಬೋದು, ಅದನ್ನು ನಾವು ಯಾವ ಥರ ಇದ್ದೀವಿ ಅಂದರೆ, ನಾವು ಎಲ್ರಿಗೂ ಸಪೋರ್ಟ್ ಮಾಡೋವಂಥದ್ದು ಪರ್ಸನ್ ಇದ್ವಿ. ಆ್ಯಂಡ್ ಅದೇ ಥರ ಸಪೋರ್ಟ್ ನಮ್ಗೆ ಸಿಗಲ್ಲ ಅಂದರೆ ಬೇಜಾರಾಗುತ್ತೆ. ಬಟ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮುಂದೆ ಹೋಗೋಕ್ಕಾಗಲ್ಲ. ಅದನ್ನು ಎಲ್ಲ ಮೀರಿ, ಅದನ್ನು ಎಲ್ಲ ದಾಟಿ ಮುಂದೆ ಹೋಗ್ತಾ ಇರಬೇಕು ಅಂತ ಅಷ್ಟೇ. ಓಕೆ ಮೇಡಮ್, ನೀವು ಶಿವಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಸುದೀಪ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಇನ್ನು ನಮ್ಮಲ್ಲಿ ಸಾಕಷ್ಟು ಸೂಪರ್ ಸ್ಟಾರ್ ಯಶ್ ಅವರಿದ್ದಾರೆ, ದರ್ಶನ್ ಅವರಿದ್ದಾರೆ, ಪುನೀತ್ ಸರ್ ಇದ್ದರು. ಬಟ್ ಅವ್ರ ಜೊತೆ ಎಲ್ಲ ನೀವು ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಆ ಸಿಚುವೇಶನ್ ಏನು ಬ್ಯುಸಿ ಇದ್ದರೆ ಅಥವಾ ಆ ಥರ ಆಫರ್ಗಳು ಬಂದಿದ್ವಾ ಅಥವಾ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದು, ಯಾಕೆ ಇವ್ರ ಜೊತೆ ನಡ್ಸೋಕ್ಕಾಗಲಿಲ್ಲ ಅನ್ನೋಂಥ ವಿಚಾರ ಹೇಳೋದು? ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಬೇಕು, ಪರ್ಫಾರ್ಮೆನ್ಸ್ ಇಷ್ಟ ಆಗಬೇಕು, ಏನು ಮಾಡಬೇಕು ಅಂತ ಇಷ್ಟ ಆಗಬೇಕು ಅಲ್ವಾ? ಸೊ ಅಪ್ಪು ಅವ್ರ ಜೊತೆ ಐ ವಾಸ್ ಸಪೋಸ್ ಟು ವರ್ಕ್, ಬಟ್ ಅನ್ಫಾರ್ಚುನೇಟ್ಲಿ ಈಸ್ ನಾಟ್ ವಿತ್ ಅಸ್ ಎನಿಮೋರ್, ಬಟ್ ಈಸ್ ವಿತ್ ಅಸ್ ಫಾರ್ ಎವರ್. ಆ್ಯಂಡ್ ದರ್ಶನ್ ಅವರಾಗಿರ್ಬೋದು, ಯಶ್ ಅವರಾಗಿರ್ಬೋದು, ಆ ಥರ ಒಂದು ಸ್ಕ್ರಿಪ್ಟ್ ಸಿಕ್ಕಿಲ್ಲ ನಮಗೆ. ಐ ಹ್ಯಾವ್ ಡನ್ ಅ ಸಾಂಗ್ ವಿತ್ ಯಶ್, ಬಟ್ ಐ ಡೋಂಟ್ ಥಿಂಕ್ ದಟ್ ಆ ಥರ ಒಂದು ಕತೆ ಬಂದಿದೆ ನಮಗೆ ಫಾರ್ ಅಸ್ ಟು ವರ್ಕ್ ಟುಗೆದರ್. ನನಗೆ ಇಟ್ಸ್ ಮೋರ್ ದೆನ್ ಎನಿ ಆ್ಯಕ್ಟರ್, ದ ಸ್ಕ್ರಿಪ್ಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ನಾನು ಏನು ಮಾಡ್ತಾಯಿದ್ದೀನಿ ಈ ಪಿಕ್ಚರಲ್ಲಿ, ನನ್ನ ಕಾಂಟ್ರಿಬ್ಯೂಷನ್ ಏನಿದೆ, ನಾನು ಏನು ಆ್ಯಡ್ ಮಾಡ್ಬೋದು ಸಿನಿಮಾದಲ್ಲಿ, ಅದು ಹೊರತು ದಟ್ಸ್ ಆಲ್ವೇಸ್ ಬಿನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಮೀ ದೆನ್ ಎನಿಥಿಂಗ್ ಎಲ್ಸ್. ಅಂದರೆ ಇದೇ ಡಿಸೆಂಬರ್ಗೆ 2 ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮಲ್ಲಿ. ಶಿವಣ್ಣ ಅವ್ರದ್ದು, ಸುದೀಪ್ ಅವ್ರದ್ದು 2 ಒಟ್ಟಿಗೆ ರಿಲೀಸ್ ಆಗ್ತಿದೆ. ನೀವು ಯಾವ ಸಿನಿಮಾ ನೋಡೋಕ್ಕೋಸ್ಕರ ಕಾಯ್ತಾ ಇದ್ದೀರಾ ಮೇಡಮ್? ಏನು ಹೇಳ್ತೀರಾ? ನಾನು ಫಸ್ಟ್ ನಂದೇ ಸಿನಿಮಾ ಒಂದು 5 ಭಾಷೆದಲ್ಲಿ ರಿಲೀಸ್ ಆಗ್ತಿದೆ. ನಂದೇ ಸಿನಿಮಾ ಫಸ್ಟ್ ನೋಡ್ತೀನಿ 5 ಭಾಷೆದಲ್ಲಿ. ಅದಾದಮೇಲೆ ಐ ವಿಲ್ ವಾಚ್ ಮಾರ್ಕ್, ಅದಾದಮೇಲೆ ಐ ವಿಲ್ ವಾಚ್ 45. ಐ ವಾಚ್ ಆಲ್ ದ ಫಿಲ್ಮ್ಸ್. ಆ್ಯಂಡ್ ಒಬ್ಬ ಫ್ಯಾನ್ ಆಗಿ, ಆಡಿಯನ್ಸ್ ಆಗಿ, ಐವ್ ಲವ್ಡ್ ವಾಚಿಂಗ್ ದೇರ್ ಫಿಲ್ಮ್ಸ್. ಐವ್ ವರ್ಕ್ಡ್ ವಿತ್ ದೆಮ್. ಸೊ ತುಂಬ ಒಂದು ಸಂಭ್ರಮ ಥರ ವಿಷಯ ಅಲ್ವಾ? ಹೌದು. ಓಕೆ, ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಿದ್ದೀರಾ, ಈ ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ ಎಲ್ಲ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ನಿಮ್ಮದು ಒಂದು ಹೇಳಿಕೆ ಅಂದರೆ ನೋಡಿರ್ತೀರ, ಬಟ್ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಯಾಕಂದರೆ ಈ ಥರ ಸ್ಟೇಜ್ ಮೇಲೆ ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಫ್ಯಾನ್ಸ್ಗಳ ಮಧ್ಯೆ ವಾರ್ ಸ್ಟಾರ್ಟ್ ಆಗುವಂಥದ್ದು, ಅದು ಇದು ಅಂತ ಆಗುತ್ತೆ. ನಂತರ ಸಿನಿಮಾ ರಿಲೀಸ್ ಆದಾಗ ಅವ್ರಿಗೇನೋ ಹೇಳುವಂಥದ್ದು, ಇವ್ರಿಗೇನೋ ಮಾಡುವಂಥದ್ದು ಅನ್ನೋವಂಥದ್ದು. ಸ್ಟೇಜ್ ಮೇಲೆ ಒಂದು ಹೇಳಿಕೆ ಕೊಟ್ಟಾಗ ಅದು ಅಲ್ಲಿಗೆ ಆಗುತ್ತೆ. ಬಟ್ ಫ್ಯಾನ್ಸ್ಗಳ ಮಧ್ಯೆ ಈ ಥರದಾದಾಗ, ಹೆಚ್ಚು ಕಡಿಮೆ ಆದಾಗ, ಬಟ್ ಇದಕ್ಕೆಲ್ಲ ಯಾರು ಹೊಣೆ, ಇದಕ್ಕೆಲ್ಲ ಹೇಳೋದು ಏನಂತ ನೀವು ಹೇಳೋದಾದರೆ? ಆ ಥರ ಏನೂ ಇಲ್ಲ. ದೇರ್ ಸಮ್ probably a section of people are trying to create controversy on issues. ಅದು ಇದ್ದೇ ಇರ್ತಾರೆ. ನಾವು ಆ್ಯಕ್ಟರ್ಸ್ ಆಗಿ ನಾವು ಏನಾದರೂ ಹೇಳಿದ್ರು ಒಂದು ಸೆಕ್ಷನ್ ಆಫ್ ಪೀಪಲ್ ಯಾವತ್ತೂ ಇರ್ತಾರೆ ದಟ್ ದೇ ವಿಲ್, ಅವರು ಯಾವತ್ತೂ ಒಳ್ಳೇದು ಮಾತಾಡಲ್ಲ. ಏನೋ ಒಂದು ಇಶ್ಯೂ ಕ್ರಿಯೇಟ್ ಮಾಡಬೇಕು, ಏನೋ ಒಂದು ನೆಗೆಟಿವ್ ಮಾತಾಡಬೇಕು ಅಂತ ಹೊರಟಿರ್ತಾರೆ. ಸೊ ಆ ಥರ ಜನ ಇದ್ದಿರ್ತಾರೆ. ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರ್ಬೇಕಷ್ಟೇ. ಅಂದರೆ ಅವ್ರೇನೋ ಒಂದು ಹೇಳಿದೆ ಆಗಿರ್ಬೋದು, ಬಟ್ ಅದಕ್ಕೆ ಇನ್ನೊಂದೇನೋ ಟಾಂಗ್ ಕೊಡೋದಾಗಿರೋ, ಮತ್ತೊಂದು ಯಾವುದೋ ಹೇಳಿಕೆನ ಅಲ್ಲಿಗೆ ಹಾಕುವಂತಾಗಿರೋದು, ಈ ರೀತಿ ಆಗ್ತಾನೆ ಇದೆ ಪ್ರತಿಯೊಂದು ಹಂತದಲ್ಲಿ. ಐ ಡೋಂಟ್ ಥಿಂಕ್ ಸೊ. ಐ ರಿಯಲಿ ಡೋಂಟ್ ನೋ. ನಾನೊಬ್ಬ ಆ್ಯಕ್ಟರಾಗಿ ಯಾವತ್ತೂ ನೋಟಿಸ್ ಮಾಡಲ್ಲ ಅದನ್ನು. ಆ್ಯಂಡ್ ಅದು ಲೈಕ್ ಐ ಸೈಡ್, ನೆಗೆಟಿವ್ ಹೇಳೋರು ನೆಗೆಟಿವ್ ಮಾತಾಡ್ತಾರೆ, ಪಾಸಿಟಿವ್ ಇರೋರು ಪಾಸಿಟಿವ್ ಮಾತಾಡ್ತಾರೆ. ಅದನ್ನು ಮುಂದೆ ಅದನ್ನ ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಮ ಫ್ಯಾನ್ಸ್ ಎಲ್ಲರೂ ಯಾವತ್ತೂ ಕೆಟ್ಟದ್ದು ಅಂತೂ ಬಯಸಲ್ಲ ಯಾರಿಗೂ. ಸೊ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ದೇರ್ ಓನ್ ಸ್ಟ್ರಾಂಗ್ ಫ್ಯಾನ್ ಬೇಸ್. ಅದ್ರ ತಕ್ಕಂಗೆ
ಮೂವೀಸ್ ಪ್ರಮೋಟ್ ಆಗಬೇಕು, ಮೂವೀಸ್ ನೋಡಬೇಕು. ಆಲ್ ದಿಸ್ ಇಸ್ ಮೆನಿಕ್ಯುಲಿಸ್ಟಿಕ್. ಓಕೆ, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ರಾಗಿಣಿಯವರು ಈ ಸಿನಿ ಜರ್ನಿ ಪಯಣ 15 ವರ್ಷ ಆಗಿದೆ, ಏನಾದರೂ ಕೊನೆಯದಾಗಿ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ನನಗೆ ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನು ಮುಂದೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬರ್ತಿದೆ. ಸೊ ಸ್ಟೇ ಟ್ಯೂನ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.